ನಮಸ್ಕಾರ, ನಾನು ಕಲಾಪ್ರಸನ್ನ. ಸೊ ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಮಕ್ಳ ಕಾಸ್ಟ್ಲಿ ಎಷ್ಟು ಸೇಫ್ ಅಂತ. ಸೊ ನಾವೇನು ಮಾಡ್ತೀವಿ, ಮಕ್ಳಿಗೆ ಹೇಳಿದ ಮಾತು ಕೇಳೋದಿಲ್ಲ, ಅಥವಾ ಹಿಂತಿರುಗಿಸ್ಕೊಂಡು ಮಾತಾಡ್ತಾರೆ, ಕೆಟ್ಟ ಮಾತು ಮಾತಾಡ್ತಾರೆ, ಕೆಟ್ಟ ಮಕ್ಕಳು ಸವಾಸ ಮಾಡ್ತಾರೆ, ಓದೋದಿಲ್ಲ, ಊಟ ಮಾಡೋದಿಲ್ಲ, ಮನೇಲಿರೋದಿಲ್ಲ. ಸೊ ಸಾವಿರ ರೀಸನ್ಸ್ ಇರುತ್ತೆ. ಕೆಲವೊಮ್ಮೆ ಏನು ಮಾಡೋಕ್ಕಾಗಲ್ಲ, ನಾವು ಹೊರಗಡೆ ಹೋಗಿ ದುಡಿಬೇಕಾಗುತ್ತೆ. ಅಂಥ ಸಂದರ್ಭಗಳಲ್ಲಿ ನಾವು ಹಾಸ್ಟೆಲ್ನ ಪ್ರಿಫರ್ ಮಾಡ್ತೀವಿ, ಅಥವಾ ನೋಡ್ಕೊಳ್ಳೋರಿರಲ್ಲ, ಮಕ್ಳಿಗೆ ಓದಿಸೋರಿರಲ್ಲ, ಟೈಮ್ ಟು ಟೈಮ್ ಊಟ ಮಾಡಿಕೊಡೋರಿರಲ್ಲ. ತುಂಬ ರೀಸನ್ಸ್ ಇರುತ್ತೆ. ಒಂದು ತಾಯಿ ಮಗುನ ಹಾಸ್ಟೆಲಿಗೆ ಸೇರಿಸ್ಬೇಕು ಅಂತಂದರೆ ಅವರು ಕರ್ಕೊಂಡೋಗಿ ಸುಮ್ಮನೆ ಸೇರಿಸ್ಬಿಡೋದಿಲ್ಲ. ಸೊ ಅವ್ರಿಗೆ ಅಷ್ಟು ಇದಿರುತ್ತೆ, ಪಾಪ ಅವ್ರಿಗಷ್ಟು ನೋಡ್ಕೊಳೋಕ್ಕಾಗದೇ ಇರ್ಬೋದು. ರೀಸನ್ಸ್ ತುಂಬಾ ಇರುತ್ತೆ. ಆದರೆ ಹೋಗಿ ನಾವು ಅದರಿಂದ ಸೇರಿಸ್ಬಿಡ್ತೀವಿ. ನಾವು ಸೇರ್ಸೋಕ್ಕಿಂತ ಮುಂಚೆ ಕೆಲವರು ವಿಚಾರಿಸ್ತಾರೆ, ಹಾಸ್ಟೆಲ್ ಹೆಂಗಿದೆ, ಅಲ್ಲಿ ಮಕ್ಕಳಿಗೆ ಸೇಫ್ ಇದೆಯಾ, ಸ್ಕೂಲ್ಸ್ ಹೆಂಗಿದೆ, ಕಾಲೇಜಸ್ ಹೆಂಗಿದೆ, ಅಲ್ಲೆಲ್ಲ ಎಜುಕೇಷನ್ ಚೆನ್ನಾಗಿದೆಯಾ, ಟೀಚರ್ಸ್ ಚೆನ್ನಾಗಿದ್ದಾರಾ, ನಮ್ಮ ಮಕ್ಕಳಿಗಲ್ಲಿ ಏನೂ ತೊಂದರೆ ಆಗೋದಿಲ್ವಾ, ಮಕ್ಕಳು ಚೆನ್ನಾಗಿರ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ಸ್ವಲ್ಪ ಜನ ಸೇರಿಸ್ಬಿಡ್ತೀವಿ. ಇನ್ನು ಸ್ವಲ್ಪ ಜನ ಏನು ಮಾಡ್ತಾರೆ, ಪಾಪ ಅವ್ರು ಓದಿರೋದಿಲ್ಲ, ಅವ್ರಿಗೆ ಗೊತ್ತಾಗೋದಿಲ್ಲ, ಅವ್ರಿಗೆ ಮತ್ತು ಫಿನಾನ್ಷಿಯಲಿ ಸ್ಟ್ರಾಂಗ್ ಇರಲ್ಲ. ಸೊ ಏನು ಮಕ್ಕಳು ಹಾಳಾಗಬಾರ್ದು, ಮಕ್ಳಿಗೊಂದು ಒಳ್ಳೆ ಎಜುಕೇಷನ್ ಸಿಗಲಿ ಅಂತ ಒಂದು ಕನ್ಸರ್ನಿಂದ ಅವ್ರೇನು ಮಾಡ್ತಾರೆ, ಮಕ್ಕಳನ್ನ ಕರ್ಕೊಂಡೋಗಿ ಹಾಸ್ಟೆಲ್ಗೆ ಸೇರಿಸ್ಬಿಡ್ತಾರೆ. ಆದರೆ ಹಾಸ್ಟೆಲ್ ಮಕ್ಕಳಿಗೆ ಎಷ್ಟು ಸೇಫು, ಹಾಸ್ಟೆಲ್ ಬಿಟ್ಟಿರೋ ಮಕ್ಕಳಿಗೆ ಮನಸ್ಥಿತಿ ಹೆಂಗಿರುತ್ತೆ ಅಂತ ನಾವು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಸೊ ಮಕ್ಕಳಿಗೆ ಏನನ್ಸುತ್ತೆ, ತಾಯಿ ಜೊತೆ ಚಿಕ್ಕ ಮಗುವಿಂದನೂ ಇದ್ದು ಅವರು ತಾಯಿನ ಅವಲಂಬಿಸ್ಬಿಟ್ಟಿರ್ತಾರೆ. ತಾಯಿ ಬಿಟ್ಟು ಬೇರೆ ಪ್ರಪಂಚನೇ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಮಕ್ಕಳು ತಪ್ಪು ಮಾಡಿದಾಗ ಆದಷ್ಟು ಅವ್ರನ್ನ ಜೊತೆಲಿ ಇಟ್ಕೊಂಡು ತಿದ್ದಕ್ಕೆ ಟ್ರೈ ಮಾಡಿ. ನೀವು ಮನೆಯಿಂದನೇ ಶಾಲೆಗೆ ಸೇರಿಸಿ ಕರ್ಕೊಂಡು ಬನ್ನಿ. ನೀವು ಫ್ರೀ ಇದ್ದರೆ, ಅಕಸ್ಮಾತ್ ವರ್ಕಿಂಗ್ ಆದರೆ ನಾವು ಏನು ಮಾಡೋಕ್ಕಾಗುತ್ತೆ ಹೇಳಿ, ಬಿಡಲೇಬೇಕಾಗುತ್ತೆ. ಆದರೆ ಬಿಟ್ಟಾಗ ಏನು ಮಾಡಬೇಕು ಅಂತಲೂ ನಾನು ನಿಮ್ಗೆ ಹೇಳ್ತೀನಿ. ಸೊ ಮಕ್ಕಳು ಯಾವಾಗಲೂ ತಾಯಿ ಜೊತೆ ಇದ್ದು ಹಾಸ್ಟೆಲ್ಗೆ ಸೇರಿಸಿದಾಗ ಅವ್ರ ಬಿಹೇವಿಯರ್ ಚೇಂಜ್ ಆಗುತ್ತೆ. ಅವರು ಒಂಥರ ರೂಡ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ತಾಯಿ ಪ್ರೀತಿ ಮತ್ತು ತಂದೆ ಪ್ರೀತಿ, ಮನೆ ವಾತಾವರಣ ಸಿಗೋದಿಲ್ಲ, ಅಲ್ಲಿ ಅವ್ರಿಗೊಂಥರ ಅನ್ಕಂಫರ್ಟಬಲ್ ಆಗ್ತಿರುತ್ತೆ. ಸೊ ಅವ್ರೇನು ಮಾಡ್ತಾರೆ, ಸ್ವಲ್ಪ ಮಕ್ಕಳು ಒಳ್ಳೆ ರೀತಿಲಿ ಇಲ್ಲ, ನಮ್ಮ ತಂದೆ ತಾಯಿ ಕಷ್ಟಪಟ್ಟು ಸೇರಿಸಿದ್ದಾರೆ, ಸೊ ಅವ್ರಿಗೆ ನಾವು ಒಳ್ಳೆ ಹೆಸರು ತರಬೇಕು ಅಂತಂತ ಕಷ್ಟಪಟ್ಟು ಓದೋ ಮಕ್ಕಳು ಕೂಡ ಹಾಸ್ಟೆಲಲ್ಲಿ ಇರ್ತಾರೆ. ಆದರೆ ಕೆಲವು ಮಕ್ಕಳು ಏನು ಮಾಡ್ತೀರಾ, ಅಲ್ಲಿ ಹೋಗಿ ಅಲ್ಲಿ ಯಾರ ಭಯನೂ ಇರೋದಿಲ್ಲ. ವಾರ್ಡನ್ಸ್ ಕೂಡ ಅಷ್ಟು ಸ್ಟ್ರಿಕ್ಟ್ ಆಗಿರೋದಿಲ್ಲ ಕೆಲವೊಂದು ಹಾಸ್ಟೆಲಲ್ಲಿ. ಇನ್ನು ಕೆಲವು ಹಾಸ್ಟೆಲಲ್ಲಿ ಸ್ಟ್ರಿಕ್ಟ್ ಆಗಿರ್ತಾರೆ. ಸೊ ಯಾವ ಹಾಸ್ಟೆಲಲ್ಲಿ ಸ್ಟ್ರಿಕ್ಟ್ ಆಗಿರಲ್ವೋ ಆ ಹಾಸ್ಟೆಲ್ ಬಗ್ಗೆ ನಾನು ಹೇಳ್ತಾ ಇರೋದು. ಸೊ ಆವಾಗ ಏನು ಮಾಡ್ತಾರೆ, ಮಕ್ಕಳು ತೀಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೇರೆ ಥರ ಬಿಹೇವಿಯರ್ಸ್ ನಾವು ಮಕ್ಕಳಲ್ಲಿ ನೋಡ್ಬೋದಾಗುತ್ತೆ. ಸೊ ಆದಷ್ಟು ನಿಮ್ಮ ಕೈಲಿ ಆದರೆ, ನಿಮ್ಗೆ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ ಅಂತಂದರೆ ನೀವು ಜೊತೆಲೇ ಇಟ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಆಗಲ್ಲಪ್ಪ ನೋಡ್ಕೊಳ್ಳೋದಕ್ಕೆ, ಮಕ್ಕಳು ಹಾಳಾಗ್ತಾ ಇದ್ದಾನೆ, ಜೊತೆಲಿ ಓದ್ತಾ ಇಲ್ಲ, ಅಥವಾ ನಾವು ಕೆಲ್ಸಕ್ಕೆ ಹೋಗಬೇಕು, ಮಕ್ಕಳು ನೋಡ್ಕೊಳ್ಳೋರಿಲ್ಲ ಅಂತಂದಾಗ ನೀವು ಹಾಸ್ಟೆಲ್ಗೆ ಸೇರಿಸಿ. ಆದರೆ ಸೇರ್ಸೋಕ್ಕಿಂತ ಮುಂಚೆ ಸ್ವಲ್ಪ ವಿಚಾರಿಸ್ಬಿಟ್ಟು ಸೇರಿಸಿ ಅಂತ ಹೇಳ್ತೀನಿ. ಸೊ ಒಡಿಸ್ಸಾದಲ್ಲಿ ಒಂದು ಹಾಸ್ಟೆಲ್ಲು ಮೊನ್ನೆ ನೈಟ್ ಏನು ಮಾಡಿದ್ದಾರೆ ಅಂತ, 8 ಜನ ಮಕ್ಕಳು ಮಲ್ಕೊಂಡಿದ್ದಾರೆ. ಬೇರೆ ಮಕ್ಳು ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ, ಈ ಫೆವಿಕ್ವಿಕ್ ಬರುತ್ತಲ್ಲ, ಅದನ್ನು ತಗೊಂಡೋಗಿ ಅವರು ಕಣ್ಣಿನ ರೆಪ್ಪೆ ಮೇಲೆ ಹಾಕ್ಬಿಟ್ಟಿದ್ದಾರೆ. ಸೊ ಬೆಳಗ್ಗೆ ಮಕ್ಕಳು ಎದ್ದೇಳ್ತಾರೆ, ನೋಡಿದ್ರೆ ಫುಲ್ ಪ್ಯಾನಿಕ್ ಆಗಿಬಿಡ್ತಾರೆ. ಕಣ್ಣು ಬಿಡೋಕ್ಕಾಗ್ತಿರಲ್ಲ, ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಾರ್ಡನ್ಸ್ ಎಲ್ಲ ಬಂದು ನೋಡ್ತಾರೆ, ಏನಾಗಿದೆ ಅಂತ ಅವ್ರಿಗೆ ಅರ್ಥ ಆಗೋದಿಲ್ಲ. ಸಡನ್ನಾಗಿ ಅವರು ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಅಲ್ಲಿ ಡಾಕ್ಟರ್ ನೋಡ್ಬಿಟ್ಟು ಹೇಳ್ತಾರೆ, ಸೊ ಇದು ಫೆವಿಕ್ವಿಕ್ ಹಾಕಿದ್ದಾರೆ ಕಣ್ಣಿನ ಮೇಲೆ ಅಷ್ಟೇ, ಇನ್ನೇನು ಇಲ್ಲ ಅಂತ. ಆ್ಯಂಟಿಸೆಪ್ಟಿಕಲ್ ವಾಶ್ ಮಾಡಿ, ವಾಟ್ರಲ್ಲಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ಅವರು ಸ್ಟೇಬಲ್ ಆದಮೇಲೆ ಅವ್ರನ್ನ ಹಾಸ್ಟೆಲ್ಗೆ ಕಳಿಸುವಂಥ ವ್ಯವಸ್ಥೆ ಆಗುತ್ತೆ. ಅಲ್ಲ, ನಾನು ಹೇಳೋದು, ಅಷ್ಟು ವಾರ್ಡನ್ಸ್ ನೋಡ್ಕೊಳ್ಳಿಲ್ಲ ಅಂತಂದರೆ ಅವರು ಹಾಸ್ಟೆಲ್ ಏನಕ್ಕೆ ನಡೆಸಬೇಕು? ಈಗ ಅಕಸ್ಮಾತ್ 8 ಜನ ಮಕ್ಕಳಲ್ಲಿ ಕಣ್ಣು ಯಾರಿಗಾರು ಹೋಗ್ಬಿಟ್ಟಿದ್ರೆ, ಅಥವಾ ಬೇರೆ ಏನಾದರೂ ತೊಂದರೆ ಆಗಿದ್ದಿದ್ರೆ, ಫೆವಿಕ್ವಿಕ್ ಹಾಕಿ ತೊಳೆದು ಏನೋ ವಾಸಿ ಆಯಿತು, ಬೇರೆ ಥರ ಏನಾದರೂ ಆಗಿದ್ದಿದ್ರೆ ಏನು ಮಾಡಬೇಕಾಗಿತ್ತು? ಅದೇ ಒಡಿಸ್ಸಾ ಇನ್ನೊಂದು ಹಾಸ್ಟೆಲ್ ಏನಾಗುತ್ತೆ ಅಂದರೆ, ಒಂದು ಮಗುನ ಬೇರೆ ಸ್ಟೂಡೆಂಟ್ಸು ಏನು ಮಾಡ್ತಾರೆ, ಟಾಯ್ಲೆಟಲ್ಲಿ ಲಾಕ್ ಮಾಡಿಬಿಡ್ತಾರೆ. ಸೊ ಈ ಥರ ಎಲ್ಲ ನಡೆಯುತ್ತೆ. ಆದರೆ ಮಕ್ಕಳು ಸೇಫ್ಟಿ ಇರಬೇಕು, ಈ ಥರ ಎಲ್ಲ ಮಾಡ್ತಾರೆ. ಸೊ ನಮ್ಮ ಕರ್ನಾಟಕದಲ್ಲೇ ಆಗಿದಂಥ ಒಂದು ಕೇಸ್ ಹೇಳ್ತೀನಿ. ಸೊ ಲಾಸ್ಟ್ ಇಯರ್ ಏನೋ ಪಾಪ ಹುಡುಗ ಸಡನ್ನಾಗಿ, ಅಂದರೆ ಅವ್ರ ತಂದೆ ತಾಯಿ ಬಂದ್ಬಿಟ್ಟು ಹಳ್ಳಿಯವರು, ಅಲ್ಲಿ ಓದೋ ಮುಂದಿನ ವ್ಯವಸ್ಥೆ ಇರೋದಿಲ್ಲ. ಸೊ ಅವ್ರೇನು ಮಾಡ್ತಾರೆ, ಹಾಸ್ಟೆಲ್ಗೆ ಹಾಕಿ ಸಿಟಿಲಿ ಓದಿಸ್ತಾ ಇರ್ತಾರೆ. ಸೊ ಅವನಿಗಲ್ಲಿ ಏನು ತೊಂದರೆ ಆಯಿತು ಏನೋ, ಪಾಪ ಅವನು ಏನೂ ಹೇಳ್ಕೊಳ್ಳೋದಿಲ್ಲ. ಕಷ್ಟಪಟ್ಟು ನಮ್ಮ ಅಪ್ಪ ಅಮ್ಮ ಸಾಕಿರ್ತಾರೆ, ಅವ್ರಿಗೆ ಯಾಕೆ ನಾವು ನೋವು ಕೊಡಬೇಕು ಅನ್ನೋದು ಒಂದು ಮನಸ್ಥಿತಿ ಅವನಲ್ಲಿತ್ತು. ಸೊ ಅವ್ನಿಗೆ ಎಷ್ಟೇ ತೊಂದರೆ ಆದರೂ ಸ್ವಲ್ಪ ದಿನ ತಡ್ಕೋತಾನೆ. ಆಮೇಲೆ ಅವನಿಗೆ ಆಗೋದೇ ಇಲ್ಲ ಅಂತಂದಾಗ ತಂದೆ ತಾಯಿಗೆ ಫೋನ್ ಮಾಡ್ತಾನೆ ಅವನು.
ಈ ಘಟನೆ ನಿಮ್ಗೆಲ್ರಿಗೂ ನೆನಪಿರ್ಬೋದು ಬಹುಶಃ. ಮಾಡಿದಾಗ ಅವ್ರ ತಂದೆಗೆ ಗೊತ್ತಾಗುತ್ತೆ, ವಾಯ್ಸಲ್ಲೇ ಇವನು ಯಾಕೋ ಚೇಂಜ್ ಆಗಿದೆ, ಇವನು ವಾಯ್ಸು, ಮಗ ಅಳ್ತಾ ಇದ್ದಾನೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸೊ ಕೇಳ್ತಾರೆ, ಏನಾಯಿತು ಮಗನಿ, ಯಾಕೆ ಅಳ್ತಿದೀಯ ಅಂತ. ಅವನಿಗೆ ಹೇಳೋಕೆ ಕೂಡ ಆಗೋದಿಲ್ಲ. ಅದು ಮತ್ತು ಅವನು ಹೇಳ್ತಾನೆ, ಅಮ್ಮನ ಚೆನ್ನಾಗಿ ನೋಡ್ಕೋ ಅಂತೆಲ್ಲ ಹೇಳ್ತಾನೆ. ಅದೆಲ್ಲ ನೆನೆಸ್ಕೊಂಡ್ರೆ ಎಷ್ಟು ಬೇಜಾರಾಗುತ್ತೆ ಪಾಪ. ತಂದೆ ತಾಯಿ ಆಗಿರ್ಬೋದು, ಆ ಮಗನ ಮನಸ್ಸು, ಅವನ ಮನಸ್ಸು ಆ ಸ್ಥಿತಿಲಿ ಹೆಂಗಿತ್ತೋ ಏನೋ. ಆದರೆ ಅವ್ನು ಧೈರ್ಯ ತೊಗೊಂಡು ಅವ್ರ ಪೇರೆಂಟ್ಸ್ಗೆ ಹೇಳ್ಬೋದಾಗಿತ್ತು. ಆದರೆ ಇದಾಗೋಯ್ತು. ಬೇರೆ ಮಕ್ಳಿಗೆ ಯಾರಿಗೂ ಆಗೋದು ಬೇಡ. ಸೊ ಆವಾಗ ಫೋನ್ ಇಟ್ಬಿಟ್ಟು ಅವನು ಫೋನ್ ಇಡ್ತಾನೆ. ಸರಿ ಅಂದ್ಬಿಟ್ಟು ಮತ್ತೆ ಸ್ವಲ್ಪ ತಂದಮೇಲೆ ಅದೇ ಹಾಸ್ಟಿಂದ ಅವ್ರ ತಂದೆಗೆ ಫೋನ್ ಹೋಗುತ್ತೆ, ನಿಮ್ಮ ಮಗ ಈ ಥರ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ. ಆ ತಂದೆ ತಾಯಿಗೆ ಎಷ್ಟು ನೋವಾಗಬೇಡ, ಕಷ್ಟಪಟ್ಟು ಸಾಕಿರ್ತಾರೆ, ತಮ್ಮ ಮಗ ಇನ್ನೂ ಚೆನ್ನಾಗಿ ಓದಲಿ ಅಂತ ತಾನೇ ಅವ್ರು ಹಾಸ್ಟ್ಲಿಗೆ ಸೇರಿಸ್ತಾರೆ. ಅಲ್ಲಿನ ವ್ಯವಸ್ಥೆ, ಅಲ್ಲಿ ವಾರ್ಡನ್ ಎಲ್ಲ ಚೆನ್ನಾಗಿದ್ದಿದ್ರೆ ಅವ್ನ ಹುಡುಗ ಧೈರ್ಯವಾಗಿ ಹೇಳ್ಕೊತಿದ್ನೋ ಏನೋ ಅಲ್ವಾ. ಸೊ ಯಾರೇ ಆಗಲಿ, ಹಾಸ್ಟೆಲಿರೋ ಮಕ್ಕಳೇ ಆಗಲಿ, ಬೇರೆಯವ್ರ ಮಕ್ಕಳು ತಂದೆ ತಾಯಿನ ಬಿಟ್ಟು ಬಂದಿರ್ತಾರೆ. ಸೊ ಅವ್ರಿಗೆ ತೊಂದರೆ ಕೊಡೋದಾಗಲಿ, ಹಿಂಸೆ ಮಾಡೋದಾಗಲಿ ಮಾಡಬಾರ್ದು. ಎಲ್ಲ ಒಂದು ಫ್ರೆಂಡ್ಲಿ ಆಗಿ ಒಂದೇ ಮನೆಯವ್ರ ಥರ ಅಲ್ಲಿ ಇರಬೇಕಾಗುತ್ತೆ. ಸೊ ಇದನ್ನೆಲ್ಲ ನೋಡ್ತಿದ್ರೆ ನಮ್ಮ ಮಕ್ಕಳು ನಾವು ಹಾಸ್ಟೆಲ್ಗೆ ಸೇರ್ಸೋಕ್ಕೆ ಭಯ ಆಗುತ್ತೆ. ಸೊ ಕೆಲವೊಮ್ಮೆ ಏನು ಮಾಡೋಕ್ಕಾಗುತ್ತೆ. ಕೆಲವ್ರು ಪೇರೆಂಟ್ಸ್ ಪಾಪ ಅವರು ದುಡಿಲೇಬೇಕು, ಜೊತೆಗೆ ಮಕ್ಕಳ ಭವಿಷ್ಯದ ಬಗ್ಗೆನೂ ಅವ್ರಿಗೆ ಕನ್ಸರ್ನ್ ಇರುತ್ತೆ. ಜೊತೇಲಿ ಇಟ್ಕೊಂಡು ಹಾಳಾಗ್ತಾರೆ ಅನ್ನೋ ಮಕ್ಕಳು ಹಾಳಾಗ್ತಾರೆ. ಕೆಲವರು ಹಾಸ್ಟೆಲಲ್ಲಿದ್ದರೆ ಮಕ್ಕಳು ಚೆನ್ನಾಗಿ ಓದ್ತಾರೆ ಅನ್ನೋ ಒಂದು ಕಲ್ಪನೆನೂ ಇರುತ್ತೆ. ನಮಗೇನು, ಮಕ್ಕಳು ಚೆನ್ನಾಗಿರಬೇಕು, ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬೆಳಿಬೇಕು ಅನ್ನೋದಷ್ಟೇ. ಇವಾಗ ಹಳ್ಳಿಗಳಲ್ಲೆಲ್ಲ ಜಾಸ್ತಿ ಎಜುಕೇಷನ್ ಇರೋದಿಲ್ಲ. ಒಂದು 10th ತನಕ ಇರುತ್ತೆ ಸ್ಕೂಲು, ಕಾಲೇಜಸ್ ಇರುತ್ತೆ. ಹೈಯರ್ ಎಜುಕೇಷನ್ಗೋಸ್ಕರ ಅವ್ರು ಬೇರೆ ಕಡೆ ಸಿಟಿ ಕಡೆ ಬರಲೇಬೇಕಾಗುತ್ತೆ. ಆಗ ಥರ ಅವರು ಪಾಪ ಹಳ್ಳಿಯವ್ರು ಏನು ಮಾಡ್ತಾರೆ, ಕಷ್ಟಪಟ್ಟು ದುಡ್ದು ಸಾಕಿ ಏನೋ ಒಂದು ಮಾಡೋಣ, ನನ್ನ ಮಗ ಚೆನ್ನಾಗಿರಲಿ, ನಮ್ಮ ಥರ ಕಷ್ಟಪಡೋದು ಬೇಡ ಅಂತ ನಾವು ಯೋಚನೆ ಮಾಡ್ತೀವಿ. ಆದರೆ ಮಕ್ಕಳು ಏನು ಮಾಡ್ತಾರೆ ಪಾಪ, ಕೆಲವು ಮಕ್ಕಳು ಚೆನ್ನಾಗೇ ಇರ್ತಾರೆ, ಅವ್ರ ಪಾಡಿಗೆ ಅವ್ರು ಓದ್ಕೊಂಡಿರ್ತಾರೆ. ಆದರೆ ಇನ್ನೂ ಕೆಲವರು ಇರ್ತಾರಲ್ಲ, ಅವ್ರು ಇರ್ತಾರೆ ನೋಡಿ, ಅವರು ಅವ್ರನ್ನ ಹಾಳು ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ವಾರ್ಡನ್ಸ್ ಎಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಆಗಿರಬೇಕು. ಮಕ್ಕಳು ಏನು ಮಾಡ್ತಿದ್ದಾರೆ, ಅವರು ತೀಟೆಗಳ ಅಂಥವ್ರನ್ನೆಲ್ಲ ಸ್ವಲ್ಪ ಸಪ್ರೇಟ್ ಮಾಡೋದಾಗಲಿ, ಸ್ವಲ್ಪ ಸೈಲೆಂಟಾಗಿರೋ ಮಕ್ಕಳನ್ನ ಸ್ವಲ್ಪ ಸಪ್ರೇಟ್ ಮಾಡೋದಾಗಲಿ, ಆ ಥರ ಎಲ್ಲ ಮಾಡಬೇಕು. ನಮ್ಮ ಮಕ್ಕಳು ನಮ್ಮ ಜವಾಬ್ದಾರಿಯಾಗಿರುತ್ತೆ, ಯಾರೋ ನೋಡ್ಕೋತಾರೆ ಅಂತ ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಸೊ ನಾವೇನು ಮಾಡಬೇಕು ಅಂತಂದರೆ, ವಾರಕ್ಕೊಂದ್ಸತಿ ಹೋಗಿ ನಾವು ನಮ್ಮ ಮಕ್ಕಳನ್ನ ಮೀಟ್ ಮಾಡಬೇಕಾಗುತ್ತೆ. ಅವ್ರ ಕಷ್ಟ ಏನು, ಸುಖ ಏನು, ಅಲ್ಲಿ ಹೇಗಿದ್ದಾರೆ, ಯಾವ್ದಾದ್ರೂ ತೊಂದರೆ ಆಗ್ತಿದೆಯಾ, ವಾರ್ಡನಿಂದ ತೊಂದರೆ ಆಗ್ತಿದೆಯಾ, ಅಥವಾ ಮ್ಯಾನೇಜ್ಮೆಂಟಿಂದ ತೊಂದರೆ ಆಗ್ತಿದೆಯಾ, ಅಥವಾ ಸಹಪಾಠಿಗಳಿಂದ ತೊಂದರೆ ಆಗ್ತಿದೆಯಾ ಅನ್ನೋದು ನಾವು ಮಕ್ಕಳಲ್ಲಿ ವಿಚಾರಿಸ್ಬೇಕಾಗುತ್ತೆ. ಅವ್ರಿಗೆ ಆದಷ್ಟು ಪ್ರೀತಿಯನ್ನು ನೀಡಬೇಕಾಗುತ್ತೆ. ಯಾಕಂದರೆ ಹಾಸ್ಟೆಲಿರೋ ಮಕ್ಕಳಿಗೆ ಪ್ರೀತಿ ಕಮ್ಮಿ ಆಗಿರುತ್ತೆ ತಂದೆ ತಾಯಿಯಿಂದ. ಅವರು ಒಳಗಡೆಯಿಂದ ಕುಗ್ಬಿಟ್ಟಿರ್ತಾರೆ, ಅವ್ರಿಗೆ ಚಿಕ್ಕ ನೋವು ಕೂಡ ತಡ್ಕೊಳ್ಳೋಷ್ಟು ಇರೋದಿಲ್ಲ. ಅದೇ ಮಕ್ಕಳು ತಂದೆ ತಾಯಿ ಜೊತೆ ಇದ್ದಾಗ ಏನೇ ಆದರೂ ನಮ್ಮ ತಂದೆ ತಾಯಿ ಇದ್ದಾರೆ ಅನ್ನೋ ಧೈರ್ಯ ಇರುತ್ತೆ. ಸೊ ಮಕ್ಕಳು ಹಾಸ್ಟೆಲ್ ಇದ್ದಾಗ ಅವ್ರಿಗೆ ಅವ್ರ ಫೀಲಿಂಗ್ಸ್ ಆಗಲಿ, ಅವ್ರ ಕಷ್ಟ ಆಗಲಿ ಶೇರ್ ಮಾಡ್ಕೊಳ್ಳೋ ಯಾರೂ ಇರೋದಿಲ್ಲ. ಸೊ ಅವಾಗ ನಾವೇನು ಮಾಡಬೇಕು, ಹೋಗಿ ಅವ್ರನ್ನ ಮೀಟ್ ಮಾಡೋದಾಗಲಿ, ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ವಿಚಾರಿಸ್ಕೋಬೇಕು. ಅವ್ರಿಗೆ ಏನು ತೊಂದರೆ ಆಗ್ತಿದೆ ಅಂತೆಲ್ಲ ಕೇಳಿಕೊಂಡು ನಾವು ಅದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಸೊ ಆದಷ್ಟು ನಿಮ್ಮ ಮಕ್ಕಳ ಜೊತೆ ನೀವು ಇರಿ ಅಂತಲೇ ನಾನು ಹೇಳ್ತೀನಿ. ಸಾಧ್ಯ ಆದಾಗ ಹಾಸ್ಟೆಲ್ಗೆ ಹಾಕಿ. ಆದರೆ ದಯವಿಟ್ಟು ಪ್ರತಿ ದಿನಕ್ಕೊಂದ್ಸತಿ ಆದರೂ ಕಾಲ್ ಮಾಡಿ ಮಾತಾಡಿ, ವಾರಕ್ಕೊಂದ್ಸತಿ ಭೇಟಿ ಮಾಡಿ, ಮಕ್ಕಳ ಕಷ್ಟ ಏನು, ಸುಖ ಏನು ಅಂತ ವಿಚಾರಿಸ್ಕೊಳ್ಳಿ. ಮಕ್ಕಳು ಎಲ್ಲೆಲ್ಲೋ ಇದ್ದಾರೆ ಅಂತ ನೀವು ಇರೋಕ್ಕಾಗೋದಿಲ್ಲ. ಸೊ ನಿಮ್ಮ ಮನಸ್ಸು ಕೊರಿತಾ ಇರುತ್ತೆ, ಅಲ್ಲಿ ಮಕ್ಕಳು ಹೇಗಿದೆಯೋ, ಏನಾಗ್ತಿದೆಯೋ. ಅಕಸ್ಮಾತ್ ನಾವು ಪದೇ ಪದೇ ಫೋನ್ ಮಾಡೋದ್ರಿಂದ, ಹೋಗೋದ್ರಿಂದ ಮಕ್ಕಳಿಗೆ ಮನೆ ಕಡೆ ಜ್ಞಾನ ಹಿಡಿದು ಅವರು ಮನೆಗೆ ಬರಬೇಕು ಅಂತ ಆಸೆ ಪಡ್ತಾರೆ, ಆಮೇಲೆ ಓದೋ ಕಡೆ ಇಂಟ್ರೆಸ್ಟ್ ಕೊಡೋದಿಲ್ಲ ಅಂತ ಅಂದ್ಕೋಬೇಡಿ. ಪರವಾಗಿಲ್ಲ, ಕೂತ್ಕೊಳ್ಳಿ, ಪರವಾಗಿಲ್ಲ. ವಾರಕ್ಕೊಂದ್ಸತಿ ಹೋಗಿ ಡೈಲಿ ಮಾತಾಡಿ, ಅವ್ರ ಕಷ್ಟ ಏನು, ಸುಖ ಏನು ಅಂತ ವಿಚಾರಿಸ್ಕೊಳ್ಳಿ. ಎಲ್ಲೋ ಬಿಟ್ಬಿಟ್ಟು ಅಲ್ಲಿ ಇರ್ತಾರೆ ಬಿಡು, ಓದ್ತಾರೆ, ಅಲ್ಲಿ ನೋಡ್ಕೋತಾರೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಇರಬೇಡಿ. ಸೊ ನಿಮ್ಮ ಮಕ್ಕಳು ನಿಮ್ಮ ಜವಾಬ್ದಾರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.